ಬಂಧುಗಳೇ, RCB ಪ್ಲೇಆಫ್ಗೆ ಇನ್ನೆಷ್ಟು ಮ್ಯಾಚ್ ಗೆಲ್ಲಬೇಕು, ಯಾವೆಲ್ಲ ತಂಡಗಳಿಗೆ ಚಾನ್ಸ್ ಇದೆ, ಇಲ್ಲಿದೆ ಅದರ ಲೆಕ್ಕಾಚಾರ. ಬಂಧುಗಳೇ, ಗುಜರಾತ್ ಟೈಟನ್ಸ್ ವಿರುದ್ಧದ ಭರ್ಜರಿ ಗೆಲುವಿನೊಂದಿಗೆ RCB ಅಂಕಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೇರಿದೆ. ಹಾಲಿ ಚಾಂಪಿಯನ್ ಆಗಿರುವ RCB ತಂಡವು ಇದೀಗ ಪ್ಲೇಆಫ್ ಹಾದಿ ಬಹುತೇಕ ಸುಗಮವಾಗಿದೆ ಅಂತ ಹೇಳಬಹುದು. ಇನ್ನು RCB ವಿರುದ್ಧ ಗುಜರಾತ್ ಟೈಟನ್ಸ್ ತಂಡವು ನಿಗದಿತ 20 ಓವರ್ಗಳಿಗೆ 3 ವಿಕೆಟ್ ನಷ್ಟಕ್ಕೆ 705 ರನ್ ಕಳೆ ಹಾಕಿತು. RCB ತಂಡ ಈ ಟಾರ್ಗೆಟ್ ಬೆನ್ನಟ್ಟಿ 15.5 ಓವರಿಗೆ 5 ವಿಕೆಟ್ ನಷ್ಟಕ್ಕೆ 200 ರನ್ ಗಳಿಸುವ ಮೂಲಕ 5 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಇದೀಗ RCB ಇನ್ನೆಷ್ಟು ಪಂದ್ಯ ಗೆದ್ದರೆ ಪ್ಲೇಆಫ್ಗೆ ತಲುಪಲಿದೆ, ಯಾವೆಲ್ಲ ತಂಡಗಳ ಪ್ಲೇಆಫ್ ಹಾದಿ ಹೇಗಿದೆ, ಇಲ್ಲಿದೆ ವಿವರ, ನೋಡೋಣ ಬನ್ನಿ. IPL 2026ರ ಪ್ಲೇಆಫ್ ಸಮೀಕರಣ ಹೀಗಿದೆ. IPL ಪ್ಲೇಆಫ್ ತಲುಪಲು ಒಂದು ತಂಡವು ಲೀಗ್ ಹಂತದಲ್ಲಿ ಕನಿಷ್ಠ 8 ಪಂದ್ಯಗಳನ್ನು ಗೆಲ್ಲಲೇಬೇಕು. 8 ಪಂದ್ಯಗಳಿಂದ ಗೆದ್ದರೆ 16 ಅಂಕಗಳೊಂದಿಗೆ ಯಾವುದೇ ರನ್ ರೇಟ್ ಸಮಸ್ಯೆಗಳಿಲ್ಲದೆ ತಂಡವು ನೇರವಾಗಿ ಪ್ಲೇಆಫ್ಗೆ ಅರ್ಹತೆ ಪಡೆಯುತ್ತದೆ. ಆದಾಗ್ಯೂ ಪ್ಲೇಆಫ್ಗೆ ಅರ್ಹತೆ ಪಡೆಯಲು ಕೆಲವೊಮ್ಮೆ 7 ಗೆಲುವು ಸಹ ಸಾಕಾಗುತ್ತದೆ. ಆದರೆ ಈ ವೇಳೆ ತಂಡದ ರನ್ ರೇಟ್ ಉತ್ತಮವಾಗಿರಬೇಕಾಗುತ್ತದೆ. RCB ಪ್ಲೇಆಫ್ ಹಾದಿ 80% ಇದೆ. RCB ಈವರೆಗೆ ಆಡಿರುವ 7ರಲ್ಲಿ 5ರಲ್ಲಿ ಗೆದ್ದು 2ರಲ್ಲಿ ಸೋತು 10 ಅಂಕಗಳು ಮತ್ತು 1.1ರ ಉತ್ತಮ NRR ರೊಂದಿಗೆ 2ನೇ ಸ್ಥಾನದಲ್ಲಿದೆ. ಹೀಗಾಗಿ RCBಗೆ ಉಳಿದ 7 ಪಂದ್ಯಗಳಲ್ಲಿ ಇನ್ನೆಷ್ಟು ಪಂದ್ಯ ಗೆದ್ದರೆ ಪ್ಲೇಆಫ್ ತಲುಪಬಹುದು ಎಂಬ ಲೆಕ್ಕಾಚಾರ ಇಲ್ಲಿದೆ ನೋಡಿ. ಮುಂದಿನ RCBಯ 7 ಪಂದ್ಯಗಳಲ್ಲಿ ಕನಿಷ್ಠ 3 ಪಂದ್ಯ ಗೆಲ್ಲಲೇಬೇಕಾದ ಅನಿವಾರ್ಯತೆ RCBಗೆ ಇದೆ. ಆಗ RCB 8 ಪಂದ್ಯ ಗೆದ್ದು 16 ಅಂಕ ಗಳಿಸುತ್ತದೆ. ಆದರೆ ಈ ಬಾರಿ ಭಾರೀ ಪೈಪೋಟಿ ಇರುವ ಕಾರಣ ಮುಂದಿನ 7ರಲ್ಲಿ 4 ಪಂದ್ಯ ಗೆದ್ದರೆ 18 ಅಂಕಗಳೊಂದಿಗೆ ಉತ್ತಮವಾಗಿ 1 ಅಥವಾ 2ನೇ ಸ್ಥಾನದಲ್ಲಿಯೇ ಪ್ಲೇಆಫ್ಗೆ ಲಗ್ಗೆ ಇಡಬಹುದು. ಆದರೆ RCB ಸದ್ಯದ ಫಾರ್ಮ್ ನೋಡಿದರೆ ಸುಲಭವಾಗಿ ಪ್ಲೇಆಫ್ಗೆ ತಲುಪುವುದು ಖಚಿತವಾಗಿದೆ. ಯಾವೆಲ್ಲ ತಂಡಗಳಿಗೆ ಪ್ಲೇಆಫ್ ಹಾದಿ ಹೇಗಿದೆ ಅಂತ ನೋಡೋಣ. 1. ಪಂಜಾಬ್ ಕಿಂಗ್ಸ್ ಈಗಾಗಲೇ ಆಡಿರುವ 6 ಪಂದ್ಯದಲ್ಲಿ 5ರಲ್ಲಿ ಗೆದ್ದು 1 ಪಂದ್ಯ ರದ್ದಾದ ಕಾರಣ 11 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಪಂಜಾಬ್ಗೆ ಇನ್ನೂ 16 ಅಂಕ ಗಳಿಸಲು 3 ಗೆಲುವು ಸಾಕಾಗಿದೆ. 2ನೇದು RCB ಈವರೆಗೆ ಆಡಿರುವ 7ರಲ್ಲಿ 5ರಲ್ಲಿ ಗೆದ್ದು 2ರಲ್ಲಿ ಸೋತು 10 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. RCBಗೆ 16 ಅಂಕಕ್ಕೆ 3 ಗೆಲುವು ಬೇಕಾಗಿದೆ. 3. ರಾಜಸ್ಥಾನ್ ರಾಯಲ್ಸ್ ರಾಜಸ್ಥಾನ್ ತಂಡವು 7ರಲ್ಲಿ 5 ಪಂದ್ಯ ಗೆದ್ದು 10 ಅಂಕಗಳೊಂದಿಗೆ 3ನೇ ಸ್ಥಾನದಲ್ಲಿದ್ದು ರಾಜಸ್ಥಾನಿಗೆ 16 ಅಂಕ ಗಳಿಸಲು ಇನ್ನು 3 ಪಂದ್ಯ ಗೆಲ್ಲಲೇಬೇಕು. ಇನ್ನು 4ನೇದು ಸನ್ರೈಸರ್ಸ್ ಹೈದರಾಬಾದ್ ತಂಡವು 7ರಲ್ಲಿ 4 ಗೆದ್ದು 8 ಅಂಕ ಗಳಿಸಿದೆ. ಪ್ಲೇಆಫ್ಗೆ ತಲುಪಲು SRH ತಂಡವು ಇನ್ನು 4 ಪಂದ್ಯ ಗೆಲ್ಲಲೇಬೇಕು. 5ನೇದು ಚೆನ್ನೈ ಸೂಪರ್ ಕಿಂಗ್ಸ್ CSK ಚೆನ್ನೈ ತಂಡವು ಆಡಿರುವ 7ರಲ್ಲಿ 3 ಪಂದ್ಯ ಗೆದ್ದಿದ್ದು ಪ್ಲೇಆಫ್ ತಲುಪಲು ಇನ್ನೂ 5 ಪಂದ್ಯ ಗೆಲ್ಲಬೇಕಿದೆ. 6ನೇದು ಡೆಲ್ಲಿ ಕ್ಯಾಪಿಟಲ್ಸ್ ಡೆಲ್ಲಿ ತಂಡವು ಈವರೆಗೆ 6 ಪಂದ್ಯವನ್ನು ಆಡಿದರೂ ಅದರಲ್ಲಿ 3ರಲ್ಲಿ ಗೆಲುವು ಸಾಧಿಸಿದೆ. ಪ್ಲೇಆಫ್ ತಲುಪಲು ಇನ್ನೂ 5 ಪಂದ್ಯ ಗೆಲ್ಲಬೇಕಿದೆ. 7. ಗುಜರಾತ್ ಟೈಟನ್ಸ್ RCB ವಿರುದ್ಧ ಸೋತ ಗುಜರಾತ್ ತಂಡವು ಪ್ಲೇಆಫ್ ತಲುಪಲು ಇನ್ನೂ 5 ಪಂದ್ಯ ಗೆಲ್ಲಬೇಕು. GT ಈವರೆಗೆ 7ರಲ್ಲಿ 3 ಪಂದ್ಯ ಗೆದ್ದಿದೆ. ಇನ್ನು ಮುಂಬೈ ಇಂಡಿಯನ್ಸ್ ಮುಂಬೈ ತಂಡವು 7 ಪಂದ್ಯದಲ್ಲಿ 2ರಲ್ಲಿ ಗೆದ್ದು 8ನೇ ಸ್ಥಾನದಲ್ಲಿದೆ. ಮುಂಬೈ ಪ್ಲೇಆಫ್ ತಲುಪಲು ಇನ್ನು ಉಳಿದ 7ರಲ್ಲಿ 6 ಪಂದ್ಯ ಗೆಲ್ಲಲೇಬೇಕು. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ಲಕ್ನೋ ತಂಡ 7ರಲ್ಲಿ 2 ಪಂದ್ಯ ಮಾತ್ರ ಗೆದ್ದಿದ್ದು ಪ್ಲೇಆಫ್ ತಲುಪಬೇಕಾದರೆ ಉಳಿದ 7ರಲ್ಲಿ 6 ಪಂದ್ಯ ಗೆಲ್ಲಲೇಬೇಕಿದೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಕೋಲ್ಕತ್ತಾ ತಂಡವು ಆಡಿರುವ 7ರಲ್ಲಿ 1 ಪಂದ್ಯ ಗೆದ್ದು 1ರಲ್ಲಿ ರದ್ದಾದ ಕಾರಣ 3 ಅಂಕದೊಂದಿಗೆ ಕೊನೆಯ ಸ್ಥಾನದಲ್ಲಿದೆ. KKR ಈಗಾಗಲೇ ಬಹುತೇಕ ಪ್ಲೇಆಫ್ನಿಂದ ಹೊರಬಿದ್ದಿದೆ.